ನಮಸ್ಕಾರ. ಸನಾತನ ಸಂಸ್ಕೃತಿಗೆ ಸ್ವಾಗತ. ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾ ಸಂಜನಾ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಕಲಿಸಬಹುದಾದ ಅನೇಕ ಪ್ರಾರಂಭಿಕ ಶ್ಲೋಕಗಳನ್ನ ನಾನು ಈ ಹಿಂದೆ ಹೇಳಿದ್ದೆ. ಅಂದ್ರೆ ಗಣಪತಿಯ ಶ್ಲೋಕ ಇರ್ಬೋದು, ಗುರು ಶ್ಲೋಕ, ದೇವಿ ಶ್ಲೋಕ, ಹಾಗೆ ಇವತ್ತು ಕೂಡ ಮಹಾವಿಷ್ಣು ಅಂದ್ರೆ ವಿಷ್ಣುವಿನ ಒಂದು ಶ್ಲೋಕವನ್ನ ನಾನು ಹೇಳಿಕೊಡ್ತಾ ಇದ್ದೇನೆ. ಇಲ್ಲಿ ಇದರ ಅರ್ಥ ಅಂದ್ರೆ ಮೀನಿಂಗ್ಸ್, ಎಕ್ಸ್ಪ್ಲನೇಷನ್, ಇಂಗ್ಲಿಷ್ ಅಂಡ್ ಕನ್ನಡ ಎಲ್ಲದರಲ್ಲೂ ನಾನು ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ಈ ಹಿಂದೆ ಕೂಡ ನಾನು ಗಣಪತಿಯ ಹಲವಾರು ಶ್ಲೋಕಗಳನ್ನ ಹೇಳಿದ್ದೆ. ನೀವು ಅದನ್ನ ನೋಡಿರ್ಬೋದು. ಯಾರು ನೋಡಿಲ್ಲ, ದಯವಿಟ್ಟು ಕಲಿಯಿರಿ, ನಿಮ್ಮ ಮಕ್ಕಳಿಗೆ ಕಲಿಸಿರಿ, ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ಕೂಡ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ನಾನು ಒಂದು ವಿಷ್ಣುವಿನ ಒಂದು ಶ್ಲೋಕವನ್ನ ಹೇಳ್ತಾ ಇದ್ದೇನೆ. ಈ ಒಂದು ಶ್ಲೋಕ ನಮಗೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಶ್ಲೋಕ. ಅದು ಯಾವುದು ಬನ್ನಿ ಹೇಳ್ತೇನೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಏನಿದರ ಅರ್ಥ? ಇದನ್ನ ಕನ್ನಡದಲ್ಲೂ ಹೇಳ್ತಾ ಇದ್ದೇನೆ ಅಂಡ್ ಆಸ್ ವೆಲ್ ಆಸ್ ಇಂಗ್ಲಿಷ್ ಅಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ, ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ. ಶಾಂತಾಕಾರಂ, ಇದರ ಕನ್ನಡದ ಅರ್ಥ ಶಾಂತರೂಪಿಯು, ಶೇಷಶಾಹಿಯು, ಕಮಲವನ್ನ ಹೊಕ್ಕಳಿನಿಂದ ಸೃಷ್ಟಿಸಿದವನು, ದೇವದೇವನು, ಲಕ್ಷ್ಮೀಪತಿಯು, ತಾವರೆಯ ದಳಗಳಂತೆ ಅಗಲವಾದ ಕಣ್ಣುಗಳನ್ನ ಹೊಂದಿರುವವನು, ಯೋಗಿಗಳ ಹೃದಯದಲ್ಲಿ ಧ್ಯಾನದಿಂದ ಲಭ್ಯನು, ಸಂಸಾರವೆಂಬ ಭವ ಭಯ ಹರನು, ಜಗತ್ಪತಿಯೂ ಆದ ಶ್ರೀ ಮಹಾವಿಷ್ಣುವಿಗೆ ನಾನು ನಮಸ್ಕರಿಸುತ್ತೇನೆ. ಇದು ಕನ್ನಡದ ಅರ್ಥ. ಇನ್ನು ಇಂಗ್ಲಿಷಿನಲ್ಲಿ ಶಾಂತಾಕಾರಂ. ಶಾಂತ ಮೀನ್ಸ್ ಟು ಕಾಮ್, ಆಕಾರಂ ಟು ಫಾರ್ಮ್. He is always calm, sattva-guna. He is always calm, that is sattva-guna. Bhujaga shayanam. Bhuja means here it is shoulder. Bhujaga. Ga here it is gachati. That is refers to gachati. That is snake. Shayanam, to sleep, to rest. He who take rest on snake, that is Adishesha, alva? Adishesha. Padmanabham. Padma means lotus. Nabham or Nabhi, that is navel. He who has take on his navel, Nabhi on his navel, means where is Brahma is seated. Suresham, all divinity. Vishwadharam, all base for whole universe. Vishwa Adharam. Gagana Sadrisham. Gagana means sky. Sky provided all over. Megha Varnam. Megha means clouds. Cloud, that is which color? Black in color. Megha Shamala. Megha Shamam, like this. Shubhangam. Shubha Angam. He who has beautiful limbs. Lakshmi Kantam. The beloved of Lakshmi. Kamala Nayanam. He who has eyes like that, lotus petals. Lotus petals. Yogi Ridhyana Gamyam, or sometimes you say Yogi Bridhyana Gamyam. Both are same. Both are correct. Yogi means saints or sages. Rid means heart. When meditate upon, he will be seated on the yogi's heart. Vande Vishnum. Vande, I salute Vishnum, God Vishnu. Bhava Bhaya Haram. Bhava means samsara, life. Bhaya, fear. Presenting in life. He who remove fear from the samsara.
samsara. Okay, sarva loka ekanatham. Sarva, all the word, he is only Lord. Sometimes explain or describe how Vishnu is present and he is there in our heart and our mind. Then we chant Vishnu shloka, he will be more present. Blessed Shantakaram Bhujagashayanam Padmanabham Suresham Vishwadharam Gaganasadrisham Meghavarnam Shubhangam Lakshmikantam Kamalanayanam Yogi Vridhyanagamyam Vande Vishnum Bhavabhayaharam Sarvalokaikanaatham. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದ ಶ್ಲೋಕ, ವಿಷ್ಣು ಶ್ಲೋಕ. ನೋಡಿ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಸನಾತನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ನಿಮ್ಮ ಪಾತ್ರವು ಕೂಡ ತುಂಬಾ ಮುಖ್ಯ. ಪ್ರತಿಯೊಬ್ಬರು ಈ ಒಂದು ಶ್ಲೋಕವನ್ನ ಕಲಿಯಿರಿ, ಕಲಿಸ್ರಿ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ಒಂದು ಶ್ಲೋಕದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್. ಧನ್ಯವಾದ.